Hello students, this is my class 17 on the chapter data structures. So we shall continue with the algorithms that we were discussing about linked list. So in this session I will be talking about an algorithm of insertion where we can insert a particular node at the end of the list. Okay. So previously in my previous session I derived I gave an algorithm for traversing a linked list. Right. So I believe you have gone through that algorithm, you have understood that algorithm. With that understanding, we shall continue this session. Now coming to the algorithm. ಈಗ algorithm ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, so particular ಆಗಿ ಯಾವ algorithm ಬಗ್ಗೆ ಮಾತಾಡ್ತಾ ಇದ್ದೀನಿ? Algorithm to insert a node, insertion ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದರಲ್ಲೂ insertion ಎಲ್ಲಿ ಆಗುತ್ತೆ? At the end of the list. Okay, if I consider this as my list. Okay, so list ಅಂತ ಹೇಳುವಾಗ ಇದು ಫಸ್ಟ್ ನೋಡ್ somewhere at the address 1000. so 1000 ಅನ್ನೋ ಒಂದು ಅಡ್ರೆಸ್ ನಲ್ಲಿ ಈ ನೋಡ್ ಇದೆ, ಫಸ್ಟ್ ನೋಡ್. ಸೆಕೆಂಡ್ ನೋಡ್ 2000 ಅನ್ನೋ ಅಡ್ರೆಸ್ ನಲ್ಲಿದೆ. ಮೂರನೇ ನೋಡ್ 3000 ಅನ್ನೋ ಅಡ್ರೆಸ್ ನಲ್ಲಿದೆ. ಓಕೆ, ಸ್ಟಾರ್ಟ್ ಅನ್ನೋ ಒಂದು ಪಾಯಿಂಟರ್, ಇಟ್ಸ್ ನಾಟ್ ಅ ನೋಡ್. ಸ್ಟಾರ್ಟ್ ಅನ್ನೋದು ನೋಡ್ ಅಲ್ಲ, ನಿಮಗೆ ಹೇಳಿದ್ದೀನಿ ಈಗಾಗಲೇ. ಸ್ಟಾರ್ಟ್ ಅಂತ ಹೇಳುವಾಗ ಇಟ್ ಹೋಲ್ಡ್ಸ್ ದ ಅಡ್ರೆಸ್ ಆಫ್ ದ ವೆರಿ ಫಸ್ಟ್ ನೋಡ್ ಆಫ್ ದಿ ಲಿಸ್ಟ್. ಲಿಸ್ಟ್ ನಲ್ಲಿ ಬರುವಂತಹ ಮೊದಲನೇ ನೋಡಿನ ಅಡ್ರೆಸ್ ಅನ್ನ ಸ್ಟಾರ್ಟ್ ಇಟ್ಕೊಂಡಿರತ್ತೆ. ಓಕೆ, ಸೊ ಹಾಗಾದ್ರೆ ಇದು ನನ್ನ ಲಿಸ್ಟ್ ಆದರೆ ಲಿಸ್ಟ್ ನಲ್ಲಿ ಬರೋ ಮೊದಲನೇ ಬ್ಲಾಕ್ ಯಾವುದು? ಇದು. ರೈಟ್, ಸೊ ಇದರ ಅಡ್ರೆಸ್ ಇಷ್ಟು 1000. ಸೊ ಹಾಗಾದ್ರೆ ಸ್ಟಾರ್ಟ್ ನಲ್ಲಿ ಏನಿರುತ್ತೆ? 1000 ಅನ್ನೋ ಅಡ್ರೆಸ್ ಇರುತ್ತೆ. 1000 ಅನ್ನೋದು ವ್ಯಾಲ್ಯೂ ಅಲ್ಲ, ಇಟ್ಸ್ ಅನ್ ಅಡ್ರೆಸ್. ಓಕೆ, ಫೈನ್. ಸೊ ಈಗ ನಿಮಗೆ ಗೊತ್ತಿರೋ ಟರ್ಮ್ಗಳೇ, ನಿಮಗೆ ಗೊತ್ತಿರುವಂಥ ಕಾನ್ಸೆಪ್ಟ್. ಇದನ್ನ ನಾನು ನೋಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ನೋಡ್ ಹೌದಲ್ಲ, ಇದೇ ಫಾರ್ಮ್ನಲ್ಲಿ ಇದೆ ಅಲ್ವಾ, ಎರಡು ಫೀಲ್ಡ್ಸ್. ಓಕೆ, ಸೊ ಈ ನೋಡನ್ನು ನಾನು ಎನ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಎನ್ ಸ್ಟ್ಯಾಂಡ್ಸ್ ಫಾರ್ ನೋಡ್. ಓಕೆ, ನನ್ನ ನಾನು ಆಲ್ಗರಿದಮ್ ಬರೆಯೋದಾದ್ರೆ ಅದನ್ನ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಎನ್ ಇಂದ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ ನೋಡನ್ನು. ಫೈನ್. ಸೊ ಈಗ ಇದನ್ನು ನಾನು ಎನ್ ಅಂತ ಹೇಳಿ ತಗೊಂಡ್ರೆ ಇದು ಕಂಪ್ಲೀಟ್ ಇಟ್ ಈಸ್ ಡಿನೋಟೆಡ್ ಬೈ ಎನ್. ಓಕೆ, ಸೊ ಈಗ ಎನ್ ಅಂತ ನೋಡನ್ನು ಕನ್ಸಿಡರ್ ಮಾಡುವಾಗ ಈ ನೋಡ್ ವಿಚ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್. ರೈಟ್, ಆ 2 ಪಾರ್ಟ್ಸ್ ಯಾವ್ದ್ಯಾವುದು? ಸೊ ಮೊದಲನೇದನ್ನ ಡೇಟಾ ಫೀಲ್ಡ್ ಅಂತ ಹೇಳಿ ಕರಿತೀವಿ. ಡೇಟಾ ಫೀಲ್ಡ್ ನಲ್ಲಿ ಏನಿರುತ್ತೆ? ವಿಚ್ ಹೋಲ್ಡ್ಸ್ ಡೇಟಾ. ಸೊ ಪರ್ಟಿಕ್ಯುಲರ್ ಡೇಟಾನ ಹೋಲ್ಡ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥ ಸ್ಪೇಸ್ ಅನ್ನ ನಾವು ಡೇಟಾ ಫೀಲ್ಡ್ ಅಂತ ಹೇಳಿ ಕರಿತೀವಿ. ರೈಟ್, ನೆಕ್ಸ್ಟ್ ಇನ್ನೊಂದು ಫೀಲ್ಡ್ ಬರುತ್ತೆ. ಸೊ ಈ ಫೀಲ್ಡ್ ನಲ್ಲಿ ಏನಿರುತ್ತೆ? ಲಿಂಕ್ ಅನ್ನ ಸ್ಟೋರ್ ಮಾಡಲಿಕ್ಕೆ ಅಥವಾ ಲಿಂಕ್ ಅನ್ನ ಹೋಲ್ಡ್ ಮಾಡಲಿಕ್ಕೆ. ಲಿಂಕ್ ಅಂದ್ರೆ ಏನು? ಅಡ್ರೆಸ್. ಯಾವುದರ ಅಡ್ರೆಸ್? ಈ ಪರ್ಟಿಕ್ಯುಲರ್ ನೋಡ್ನಿಂದ ನೆಕ್ಸ್ಟ್ ಯಾವ ನೋಡಿಗೆ ನಾನು ಲಿಂಕ್ ಅನ್ನ ಕೊಡಬೇಕು, ಆ ನೋಡಿನ ಅಡ್ರೆಸ್ ಇಲ್ಲಿರುತ್ತೆ. ರೈಟ್, ಸೊ ಈಗ ಐ ಗಾಟ್ ಟು ನೋ ದ್ಯಾಟ್ ನೋಡ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್. ಮೊದಲನೇ ಪಾರ್ಟ್ ಅನ್ನ ಡೇಟಾ ಫೀಲ್ಡ್ ಅಂತ ಹೇಳಿ ಕರಿತೀವಿ, ಎರಡನೇ ಪಾರ್ಟ್ ಅನ್ನ ಲಿಂಕ್ ಫೀಲ್ಡ್ ಅಂತ ಹೇಳಿ ಕರಿತೀವಿ. ರೈಟ್, ಸೊ ಈಗ ಈ ನೋಡ್ಗಳನ್ನ ಆಕ್ಸೆಸ್ ಮಾಡೋದು ಹೇಗೆ? ಸೊ ನನಗೆ ಗೊತ್ತಿದೆ, ಈ ಕಂಪ್ಲೀಟ್ ನೋಡನ್ನು ನಾನು ಎನ್ನಿಂದ ರೆಪ್ರೆಸೆಂಟ್ ಮಾಡ್ತೀನಿ. ಇಫ್ ಐ ವಾಂಟ್ ಟು ಹ್ಯಾವ್ ದಿಸ್ ಫೀಲ್ಡ್, ಈ ಫೀಲ್ಡ್ ನನಗೆ ಬೇಕು ಅಂತ ಹೇಳುವಾಗ ಆ ಫೀಲ್ಡ್ ಅನ್ನು ಯಾವುದರಿಂದ ಡಿನೋಟ್ ಮಾಡ್ತಾ ಇದ್ದೀನಿ? ಡೇಟಾ ಅನ್ನೋ ಟರ್ಮ್ ಇಂದ ಡಿನೋಟ್ ಮಾಡ್ತಾ ಇದ್ದೀನಿ. ಸೊ ಡೇಟಾ ಫೀಲ್ಡ್ ಆಫ್ ಯಾವುದರ ಡೇಟಾ ಫೀಲ್ಡ್ ಬೇಕು ನನಗೆ? ಎನ್. ಸೊ ಈಗ ನನಗೆ ಈ ನೋಡಿನ ಡೇಟಾ ಫೀಲ್ಡ್ ಸಿಗತ್ತೆ. ಓಕೆ, ಇಫ್ ಐ ವಾಂಟ್ ಟು ಎಂಟರ್ ದ ವ್ಯಾಲ್ಯೂ ಫಾರ್ ದಿಸ್, ಸೊ ಇದನ್ನು ನಾನು ಎನ್ ಅಂತ ಹೇಳಿ ತಗೊಂಡ್ರೆ, ಸೊ 1000. ಓಕೆ, ಎನ್ ಬೇಡ, ನಾನು ಎನ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ. ಆಕ್ಚುಲ್ ಆಗಿ ಎನ್ ಅಂತ ಹೇಳುವಾಗ ಇದರ ಅಡ್ರೆಸ್ ಬರುತ್ತೆ. ಸಪೋಸ್ ಇದರ ಅಡ್ರೆಸ್ 7000 ಅಂತ ಹೇಳುವಾಗ ನಾನು ಅಡ್ರೆಸ್ ಅನ್ನ ಒಂದು ಹೆಸರಿನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಹೆಂಗೆ ಹೆಸರಿನಿಂದ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀನಿ? ಅಡ್ರೆಸ್ ಹೆಂಗೆ ಸಿಗುತ್ತೆ ನನಗೆ? ವ್ಯಾಲ್ಯೂ ತಾನೇ ಸಿಗೋದು. ಇಂಟ್ ಎ ಅಂತ ಹೇಳಿ ಬರೆದ್ರೆ, ಇಂಟ್ ಎ = 5 ಅಂತ ಹೇಳಿ ಬರೆದ್ರೆ, ಸೊ ಇಲ್ಲಿ ನನಗೆ 5 ಇರುತ್ತೆ. ರೈಟ್, 5 ಇದ್ದಾಗ ನಾನು ಎ ಅಂತ ಹೇಳಿ ಡಿಸ್ಪ್ಲೇ ಮಾಡೋದಾದ್ರೆ ನನಗೆ 5 ಡಿಸ್ಪ್ಲೇ ಆಗುತ್ತೆ, ಇದರ ಅಡ್ರೆಸ್ ಡಿಸ್ಪ್ಲೇ ಆಗಲ್ವಲ್ಲ. ಸೊ ಇದು ನಾವು ಕಲ್ತಿರುವಂಥ ಕಾನ್ಸೆಪ್ಟ್. ರೈಟ್, ಈಗ ಇಲ್ಲಿ ಈ ಫೀಲ್ಡಿಗೆ ಬಂದಾಗ ಇಲ್ಲೂ ಕೂಡ ನನಗೆ ಒಂದು ವ್ಯಾಲ್ಯೂ ಬರುತ್ತೆ. ಸಪೋಸ್ 5 ಸೇಮ್ ವ್ಯಾಲ್ಯೂ ಹಾಕ್ತೀನಿ. ಈಗ ನಾನು ಎನ್ ಅಂತ ಹೇಳಿ ಕೊಟ್ಟರೆ ನನಗೆ 5 ಅನ್ನೋದು ಬರಬೇಕು. 7000 ಯಾಕೆ ಬರುತ್ತೆ?
ಸೊ ಇದು ಕ್ವಶನ್ ಕೆಲವರಿಗೆ ಬರಬಹುದು. ಓಕೆ, ಸೊ ಇದನ್ನು ನಾವು ಪಾಯಿಂಟರ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಪಾಯಿಂಟರ್ಸ್ ಅನ್ನೋ ಒಂದು ಚಾಪ್ಟರ್ಗೆ ಬರುವಾಗ ನಿಮಗೆ ಡೀಟೇಲ್ ಆಗಿ ಪಾಯಿಂಟರ್ಸ್ ಬಗ್ಗೆ ಹೇಳ್ತೇನೆ. ಸೊ ಅಲ್ಲಿವರೆಗೂ ಲಿಂಕ್ಡ್ ಲಿಸ್ಟ್ನಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಸ್ಪೇಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಹೆಸರನ್ನು ಕೊಟ್ಟರೆ, ಇದು ಸ್ಪೇಸ್, ಈ ಸ್ಪೇಸನ್ನು ನಾವು ನೋಡ್ ಅಂತ ಹೇಳಿ ಕರಿತೀವಿ. ಆ ನೋಡನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಹೆಸರನ್ನು ಕೊಡ್ತೀವಿ, ಎನ್ ಅಂತ ಹೇಳಿ ಕೊಟ್ಟಿದ್ದೀನಿ ಈಗ ಈ ಒಂದು ಇದರಲ್ಲಿ ಎಕ್ಸಾಂಪಲ್ನಲ್ಲಿ. ಸೊ ಎನ್ ಅಂತ ಹೇಳಿ ಬರೆದ್ರೆ ಇಟ್ ಡಸಂಟ್ ಗಿವ್ ದ ವ್ಯಾಲ್ಯೂ, ಇಟ್ ಗಿವ್ಸ್ ದ ಅಡ್ರೆಸ್ ಆಫ್ ದಿಸ್ ಸ್ಪೇಸ್. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಸದ್ಯಕ್ಕೆ. ಓಕೆ, ಫೈನ್. ಸೊ ಈಗ ಇಲ್ಲಿಗೆ ನಾನು ವ್ಯಾಲ್ಯೂ ಹಾಕಬೇಕಂತ ಹೇಳುವಾಗ ಫಸ್ಟ್ ನಾನು ಈ ಅಡ್ರೆಸ್ಸಿಗೆ ಹೋಗಬೇಕು. ಈ ಅಡ್ರೆಸ್ಸಿಗೆ ಹೋದರೆ 1000 ಅನ್ನೋ ಅಡ್ರೆಸ್ಸಿಗೆ ಹೋದರೆ ನಾವು ಐ ಹ್ಯಾವ್ 2 ಫೀಲ್ಡ್ಸ್ ಇನ್ ದಿಸ್ ಅಡ್ರೆಸ್. ಸೊ ನಾನು ಡೇಟಾ ಹಾಕಬೇಕಾಗಿರೋದು ಈ ಫೀಲ್ಡಿಗೆ. ಈ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋಂಥದ್ದು ಯಾವುದು? ಡೇಟಾ. ಸೊ ಡೇಟಾ ಫೀಲ್ಡ್ ಆಫ್ ಅಡ್ರೆಸ್ 1000, ಅಲ್ಲಿಗೆ ನಾನು 5 ಅನ್ನೋ ವ್ಯಾಲ್ಯೂನ ಹಾಕೋದಾದರೆ ವಿಚ್ ಮೀನ್ಸ್ ಈಗ ಇಲ್ಲಿ 5 ಬರುತ್ತೆ. ಸೊ ಈಗ ನಮ್ಮ ಕನ್ವೀನಿಯಂಟಿಗೋಸ್ಕರ ನಾವು ಆಲ್ಫಾಬೆಟ್ಸ್ಗಳನ್ನು ಕೊಡೋಣ. ಸೊ ಎ ಅಂತ ಹೇಳಿ ತಗೊಳ್ತೀನಿ, ಎ, ರೈಟ್. ನೆಕ್ಸ್ಟ್ ಇಲ್ಲಿಗೆ ನಾನು ಬಿ ಅನ್ನು ಸ್ಟೋರ್ ಮಾಡಬೇಕು. ಬಿ ಅನ್ನು ಸ್ಟೋರ್ ಮಾಡಲಿಕ್ಕೆ ಫಸ್ಟ್ 2000 ಅಡ್ರೆಸ್ಗೆ ಹೋಗಬೇಕು. 2000 ಅಡ್ರೆಸ್ಗೆ ಹೋಗ್ತೀನಿ. ನೆಕ್ಸ್ಟ್ ಅದರಲ್ಲಿ 2 ಫೀಲ್ಡ್ ಬರುತ್ತೆ, ಅದರಲ್ಲಿ ಡೇಟಾ ಫೀಲ್ಡಿಗೆ ಹೋಗ್ತೀನಿ. ಡೇಟಾ ಫೀಲ್ಡಿಗೆ ಬಿ ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ, ರೈಟ್. ನೆಕ್ಸ್ಟ್ ಇನ್ ದ ಸೇಮ್ ವೇ 3000 ಅಡ್ರೆಸ್ಗೆ ಹೋಗ್ತೀನಿ. 3000 ಅಡ್ರೆಸ್ಗೆ ಹೋಗ್ತೀನಿ, ಅದರಲ್ಲಿ ನಮಗೂ 2 ಫೀಲ್ಡ್ ಬರುತ್ತೆ. ಆ ಫೀಲ್ಡ್ನಲ್ಲಿ ನನಗೆ ಡೇಟಾ ಫೀಲ್ಡ್ ಮಾತ್ರ ಬೇಕು, ಹಾಗಾಗಿ ಡೇಟಾ ಫೀಲ್ಡ್ ಆಫ್ 3000, ಇದಕ್ಕೆ ನಾನು ಸಿ ಅನ್ನೋ ಆಲ್ಫಾಬೆಟನ್ನು ಹಾಕ್ತೀನಿ, ರೈಟ್. ಸೊ ದಿಸ್ ಈಸ್ ಹೌ ಐ ಇನ್ಸರ್ಟ್ ಡೇಟಾ. ಓಕೆ, ಸೊ ನೋಡನ್ನು ಇನ್ಸರ್ಟ್ ಮಾಡ್ತಾ, ಡೇಟಾನ ಇನ್ಸರ್ಟ್ ಮಾಡ್ತಾ ಇದ್ದೀನಿ, ಫೈನ್. ಈಗ ಇದನ್ನು ನಾವು ಲಿಂಕ್ ಫೀಲ್ಡ್ ಅಂತ ಹೇಳಿ ಕರಿದ್ವಿ. ಲಿಂಕ್ ಫೀಲ್ಡ್ ಅಂತ ಯಾಕೆ ಹೇಳಿ ಕರಿತೀವಿ? ಬಿಕಾಸ್ ಇಟ್ ಲಿಂಕ್ಸ್ ಟು ದ ನೆಕ್ಸ್ಟ್ ನೋಡ್. ಈ ನೋಡ್ನಿಂದ ನೆಕ್ಸ್ಟ್ ನೋಡ್ಗೆ ಲಿಂಕ್ ಅನ್ನು ಪ್ರೊವೈಡ್ ಮಾಡುತ್ತೆ, ಹಾಗಾಗಿ ಇದನ್ನ ನಾವು ಲಿಂಕ್ ನೋಡ್ ಅಂತ ಹೇಳಿ, ಲಿಂಕ್ ಫೀಲ್ಡ್ ಅಂತ ಹೇಳಿ ಕರೆಯೋದು, ರೈಟ್. ಸೊ ಈ ಲಿಂಕ್ ಫೀಲ್ಡ್ ಅನ್ನ ಈ ನೋಡ್ ಜೊತೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನು ಬರಬೇಕು? 2000 ಅನ್ನೋದೇ ಬರಬೇಕು. ಈಗ 2000 ಹೆಂಗೆ ಬರುತ್ತೆ? ಲಿಂಕ್ ಫೀಲ್ಡ್ ಆಫ್ 1000, ಇದಕ್ಕೆ 2000 ಹಾಕ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಒಂದು ಪರ್ಟಿಕ್ಯುಲರ್ ನೋಡ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಈ ಒಂದು ಫೀಲ್ಡ್ನಲ್ಲಿ ಒಂದು ನೋಡ್ನಲ್ಲಿ 2 ಫೀಲ್ಡ್ಸ್ ಬರುತ್ತೆ, ಒಂದು ಡೇಟಾ, ಇನ್ನೊಂದು ಲಿಂಕ್, ರೈಟ್. ಈಗ ನನಗೆ ಒಂದು ಪರ್ಟಿಕ್ಯುಲರ್ ನೋಡಿನ ಡೇಟಾ ಅಥವಾ ಲಿಂಕ್ ಫೀಲ್ಡ್ ಬೇಕಂತ ಹೇಳಿದ್ರೆ, ಸೊ ಹೌ ಆಮ್ ಐ ಸಪೋಸ್ ಟು ರೈಟ್? ಸೊ 1000 ಅಂತ ಹೇಳುವಾಗ 1000 ಅನ್ನೋ ಅಡ್ರೆಸ್ಸಿನ ಡೇಟಾ ಫೀಲ್ಡ್, 1000 ಅನ್ನೋ ಅಡ್ರೆಸ್ಸಿನ ಲಿಂಕ್ ಫೀಲ್ಡ್. ಈಗ ಈ 1000 ಅನ್ನೋ ನಂಬರನ್ನು ಏನು ಬರುತ್ತೆ ಅಡ್ರೆಸ್ಸನ್ನು, ಇದನ್ನ ನಾನು ಒಂದು ಹೆಸರಿನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎನ್ ಅಥವಾ ನೋಡ್ ಅಥವಾ ನ್ಯೂ ನೋಡ್, ಸೊ ಏನೋ ಒಂದು ಹೆಸರು ಕೊಟ್ಟು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ಈ ರೀತಿಯಾಗಿ ನಾವು ಈ ಬ್ಲಾಕ್ಸ್ಗಳನ್ನು ಈ ಫೀಲ್ಡ್ಸ್ಗಳನ್ನು ಆಕ್ಸೆಸ್ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ನಿಮಗೆ ಫಸ್ಟೇ ಗೊತ್ತಿದೆ, ಬಟ್ ನನ್ನ ಈ ಸೆಷನನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮೊದಲು ಈ ಒಂದು ಕಾನ್ಸೆಪ್ಟನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಫೈನ್. 2000 3000 ಲಿಂಕ್ ಕೊಡ್ತಾ ಇದ್ದೀನಿ ಅಂತ ಹೇಳುವಾಗ ಲಿಂಕ್ ಫೀಲ್ಡ್ನಲ್ಲಿ 2000 ಲಿಂಕ್ ಫೀಲ್ಡ್ನಲ್ಲಿ ನನಗೆ 3000 ಅಡ್ರೆಸ್ ಬೇಕು. ನೆಕ್ಸ್ಟ್ 3000 ಲಿಂಕ್ ಫೀಲ್ಡ್ನಲ್ಲಿ ನನಗೇನು ಬರಬೇಕು, ಏನಿರಬೇಕು? ಇದಾದ್ಮೇಲೆ ಬೇರೆ ಎಲ್ಲಾದರೂ ಲಿಂಕ್ ಹೋಗ್ತಾ ಇದೆಯಾ? ಲಿಂಕ್ ಹೋಗ್ತಾ ಇಲ್ಲ. ವಿಚ್ ರೆಪ್ರೆಸೆಂಟ್ಸ್ ದಿಸ್ ಈಸ್ ಮೈ ಎಂಡ್ ಆಫ್ ದಿಸ್ ಲಿಸ್ಟ್. ಈ ಲಿಸ್ಟಿನ ಎಂಡ್ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಎಂಡ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ನಲ್ ಅನ್ನು ಯೂಸ್ ಮಾಡ್ತೀವಿ, ರೈಟ್. ಸೊ ಎಂಡ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ನಲ್ ಅನ್ನೋ ಒಂದು ಟರ್ಮ್ ಅನ್ನು ಯೂಸ್ ಮಾಡ್ತೀವಿ. ನಲ್ ರೆಪ್ರೆಸೆಂಟ್ಸ್ ಎಂಟಿನೆಸ್. ಓಕೆ, ಒಂದು ಲಿಸ್ಟ್ ಅನ್ನು ಕನ್ಸಿಡರ್ ಮಾಡಿಕೊಂಡ್ರೆ ನಲ್ ಅನ್ನೋ ವ್ಯಾಲ್ಯೂ ಯಾವಾಗಲೂ ಲಿಸ್ಟಿನ ಲಾಸ್ಟ್ ನೋಡಿನ ಲಿಂಕ್ ಫೀಲ್ಡ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಲಿಸ್ಟಿನ ಲಾಸ್ಟ್ ನೋಡ್ ಏನು ಬರುತ್ತೆ, ಆ ಲಾಸ್ಟ್ ನೋಡಿನ ಲಿಂಕ್ ಫೀಲ್ಡ್ನಲ್ಲಿ ನಲ್ಲಿರುತ್ತೆ. ವಿಚ್ ರೆಪ್ರೆಸೆಂಟ್ಸ್ ದೇರ್ ಈಸ್ ನೋ ನೋಟ್ಸ್ ಫರ್ದರ್ ಯಾವುದೇ ರೀತಿಯ ನೋಟ್ಸ್ಗಳಿಲ್ಲ, ಇದೇ ಎಂಡ್, ಇದೇ ಲಾಸ್ಟ್ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ನಲ್ ವ್ಯಾಲ್ಯೂ. ಅದಕ್ಕೋಸ್ಕರ ನಲ್ ಅನ್ನು ಯೂಸ್ ಮಾಡ್ತಾ ಇರೋದು. ಓಕೆ, ಸೊ ನೌ ದಿಸ್ ಇಸ್ ಹೌ ಮೈ ಲಿಸ್ಟ್ ಲುಕ್ಸ್. ಸೊ
ಸೊ ಇನ್ಸರ್ಷನ್ ಹಿಂದಿನ ಸೆಷನಲ್ಲಿ ನಾನು ನಿಮಗೆ ಇನ್ಸರ್ಷನ್ ಅಟ್ ದಿ ಬಿಗಿನಿಂಗ್ ಹೇಳ್ಕೊಟ್ಟೆ, ರೈಟ್. ಸೊ ಈ ಒಂದು ಸೆಷನಲ್ಲಿ ಇನ್ಸರ್ಷನ್ ಅಟ್ ದಿ ಎಂಡ್ ಅನ್ನು ನೋಡೋಣ. ಓಕೆ, ಸೊ ಅಟ್ ದಿ ಎಂಡ್ ಅಂತ ಹೇಳುವಾಗ ಈ ಲಿಸ್ಟಿನ ಎಂಡ್ ಯಾವುದು? ಇದು. ಸೊ ಈಗ ನಾನು ಹೊಸ ನೋಡನ್ನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಆ ಹೊಸ ನೋಡ್ ಇಲ್ಲಿಗೆ ಬರುತ್ತೆ, ಹೌದಾ, ರೈಟ್. ಸೊ ಈಗ ಇಲ್ಲಿಗೆ ಬರುತ್ತೆ ಅಂತ ಹೇಳುವಾಗ ನನಗೆ ಇಲ್ಲೇ ಎಂಟರ್ ಮಾಡಬೇಕು, ಇಲ್ಲೇ ಇನ್ಸರ್ಟ್ ಮಾಡಬೇಕಂತ ಹೆಂಗೆ ಗೊತ್ತಾಗತ್ತೆ? ನನಗೆ ಡೈರೆಕ್ಟ್ ಆಗಿ ನಾನು ಲಾಸ್ಟ್ಗೆ ಹೋಗ್ಲಿಕ್ಕಾಗುತ್ತಾ ಡೈರೆಕ್ಟ್ ಆಗಿ? ಡು ಐ ನೋಟ್ ದ ಅಡ್ರೆಸ್ ಆಫ್ ದಿಸ್ ಲಾಸ್ಟ್ ಬ್ಲಾಕ್ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿದೆಯಾ? ಲಾಸ್ಟ್ ಬ್ಲಾಕ್ ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ನನಗೆ? ಇದರ ಹಿಂದಿನ ಬ್ಲಾಕ್ನಿಂದ ಗೊತ್ತಾಗುತ್ತೆ. ಇಲ್ಲೆಲ್ಲಾದರೂ ಇದೆಯಾ 3000 ಟರ್ಮ್ ಎಲ್ಲಾದರೂ ಇದೆಯಾ, ನಂಬರ್ ಎಲ್ಲಾದರೂ ಇದೆಯಾ? ಇಲ್ಲೂ ಇಲ್ಲ. ಇಫ್ ಐ ವಾಂಟ್ ಟು ಇನ್ಸರ್ಟ್ ಅ ನೋಡ್ ಇನ್ ಹಿಯರ್, ಐ ಹ್ಯಾವ್ ಟು ರೀಚ್ ದಿಸ್ ನೋಡ್. ಈ ನೋಡ್ ಹತ್ರ ಬಂದೇ ನಾನು ಇನ್ಸರ್ಟ್ ಮಾಡಬೇಕು, ರೈಟ್. ಸೊ ಈಗ ಈ ನೋಡ್ ಹತ್ರ ಬರೋದು ಹೆಂಗೆ? ಡೈರೆಕ್ಟ್ ಆಗಿ ಬರೋ ಅಂತ ಆಪ್ಷನ್ ಇದೆಯಾ? ಡೈರೆಕ್ಟ್ ಆಗಿ ಬರೋಂಥ ಆಪ್ಷನ್ ಇಲ್ಲ, ಬಿಕಾಸ್ ಐ ಹ್ಯಾವ್ ನೋ ಅಡ್ರೆಸ್ ವಿಚ್ ರೆಪ್ರೆಸೆಂಟ್ಸ್ 3000 ಇನ್ ಹಿಯರ್. ಸೊ ನಿಮಗೆ ಹೇಳಿದ್ದೀನಿ, ಇದು ಒನ್ ವೇ ಟ್ರಾವರ್ಸಲ್ ಯಾವಾಗಲೂ ಎಲ್ಲಿಂದ ಆಗುತ್ತೆ? ಸ್ಟಾರ್ಟ್ ಇಂದನೇ ಆಗುತ್ತೆ. ಸೊ ಇದು ನನ್ನ ಲಿಸ್ಟ್ ಆದರೂ ಕೂಡ ಲಿಸ್ಟ್ನಲ್ಲಿ ಫಸ್ಟ್ ನೋಡ್ ಯಾವುದು ಅನ್ನೋದು ನನ್ನ ಸ್ಟಾರ್ಟೇ ಕೊಡುತ್ತೆ ನನಗೆ. ಸೊ ಇಫ್ ಐ ವಾಂಟ್ ಟು ರೀಚ್ ದ ಲಾಸ್ಟ್ ನೋಡ್, ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಫಸ್ಟ್ ನೋಡ್. ಫಸ್ಟ್ ನೋಡ್ ನನಗೆ ಎಲ್ಲಿ ಸಿಗುತ್ತೆ? ಫಸ್ಟ್ ನೋಡ್ ಇಟ್ ಕ್ಯಾನ್ ಬಿ ಸೀನ್ ಇನ್ ಸ್ಟಾರ್ಟ್. ಸೊ ನಾನು ಫಸ್ಟ್ ನೋಡಿಗೆ ಬರ್ತೀನಿ. ಫಸ್ಟ್ ನೋಡಿಗೆ ಬಂದ ಮೇಲೆ ಫಸ್ಟ್ ನೋಡ್ನಿಂದ ನೆಕ್ಸ್ಟ್ ನೋಡಿಗೆ ಹೋಗಲಿಕ್ಕೆ ಫಸ್ಟ್ ನೋಡಿನ ಲಿಂಕ್ ಫೀಲ್ಡಲ್ಲಿ ಬರುವಂತಹ ಅಡ್ರೆಸ್ಸನ್ನು ತಗೊಂಡು ನೆಕ್ಸ್ಟ್ ಬ್ಲಾಕಿಗೆ ಅಥವಾ ನೆಕ್ಸ್ಟ್ ನೋಡಿಗೆ ಹೋಗ್ತೀನಿ. ಇಲ್ಲಿಂದ ಅಡ್ರೆಸ್ಸನ್ನು ತಗೊಂಡು ನೆಕ್ಸ್ಟ್ ಬ್ಲಾಕಿಗೆ ಹೋಗ್ತೀನಿ. ಸೊ ದಿಸ್ ಈಸ್ ಹೌ ಐ ಮೂವ್, ರೈಟ್. ಸೊ ಇದನ್ನು ನೀವು ಹಿಂದಿನ ನನ್ನ ಸೆಷನ್ನಲ್ಲಿ ನೋಡಿದ್ರಿ, ಟ್ರಾವರ್ಸಲ್, ರೈಟ್. ನಾವು ಇಫ್ ಐ ವಾಂಟ್ ಟು ಇನ್ಸರ್ಟ್ ಅ ನೋಡ್, ಒಂದು ಪರ್ಟಿಕ್ಯುಲರ್ ನೋಡನ್ನು ನಾನು ಇನ್ಸರ್ಟ್ ಮಾಡಬೇಕಂತ ಹೇಳಿದರೆ ಫಸ್ಟ್ ನಾನು ಒಂದು ನೋಡನ್ನು, ಹೊಸ ನೋಡನ್ನು ಕ್ರಿಯೇಟ್ ಮಾಡಬೇಕಾ? ಹೊಸ ನೋಡನ್ನು ಕ್ರಿಯೇಟ್ ಮಾಡ್ತೀನಿ. ಕ್ರಿಯೇಟ್ ಮಾಡಿರೋ ನೋಡಿ ಎಲ್ಲಿಗೆ ಬರಬೇಕು? ಎಂಡಿಗೆ ಬರಬೇಕು. ಸೊ ಎಂಡಿಗೆ ಬರಬೇಕಂತ ಹೇಳುವಾಗ ಐ ನೀಡ್ ಟು ರೀಚ್ ದಿಸ್ ಬ್ಲಾಕ್, ಹೌದಾ. ಸೊ ಈ ರೀಚ್ ಆಗೋದು ಹೆಂಗೆ? ಫಸ್ಟ್ ನಾನು ಕ್ರಿಯೇಟ್ ಮಾಡಲಿಕ್ಕೂ ಮೊದಲು ಫಸ್ಟ್ ಎಂಡಿಗೆ ರೀಚ್ ಆಗ್ತೀನಿ. ಸೊ ರೀಚ್ ಆಗೋದು ಹೇಗೆ? ನನಗೆ ಸ್ಟಾರ್ಟಿಂಗ್ ಬ್ಲಾಕ್ ಯಾವುದು ಅನ್ನೋದು ಗೊತ್ತು, 1000 ನಂಗೆ ಸ್ಟಾರ್ಟ್ನಲ್ಲಿ ಸಿಗುತ್ತೆ. ಸೊ ಅದನ್ನ ಪಿ ಅಂತ ಹೇಳಿ ತಗೊಳ್ತೀನಿ ಅಂತ ಹೇಳಿದ್ದೀನಿ ನೆನ್ನೆ, ನನ್ನ ಹಿಂದಿನ ಸೆಷನಲ್ಲಿ ನಾನು ಅಲ್ಲಿ ಪಿ ಅಂತ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಸೊ ಪಿ ಅಂತ ತಗೊಳ್ಬೇಕು ಅಂತ ಏನಿಲ್ಲ, ಒಂದು ಟೆಂಪ್ರವರಿ ಅಂತ ತಗೊಳ್ಬೋದು, ಟೆಂಪ್ ಅಂತ ಹೇಳಿ ತಗೊಳ್ಬೋದು, ಅಥವಾ ರೆಫರೆನ್ಸಿಂಗ್ ನೋಡ್ ಅಂತ ಹೇಳಿ ತಗೋಬೋದು. ಸೊ ನಿಮ್ಮ ಇಷ್ಟ, ಟ್ರಾವರ್ಸಲ್ ಅಂತ ಹೇಳಿ ಕರಿಬೋದು, ಟ್ರಾವರ್ಸಲ್ ಅಂತ ಹೇಳಿ ತಗೊಳ್ಬೋದು, ಏನಾದರೂ ತೊಗೊಳ್ಬೋದು, ಯಾವುದಾದ್ರು ಒಂದು ಹೆಸರಷ್ಟೇ, ಒಂದು ರೆಫರೆನ್ಸಿಂಗ್ ಹೆಸರಷ್ಟೇ. ಸೊ ನಾನು ಪಿ ಅಂತ ಹೇಳಿ ತಗೊಳ್ತೀನಿ. ಪಿ ಅನ್ನೋದೊಂದು ಪಾಯಿಂಟರ್, ಓಕೆ, ವಿಚ್ ಪಾಯಿಂಟ್ಸ್ ಟು ದ ಪ್ರೆಸೆಂಟ್ ನೋಡ್. ಪಿ ಅಂತ ಹೇಳಿದ್ರೇನು? ಒಂದು ಪಾಯಿಂಟರ್ ನನ್ನ ರೆಫರೆನ್ಸಿಗೆ. ಇದನ್ನೇ ತಗೋಬೇಕಂತಿಲ್ಲ, ಏನು ಬೇಕಾದ್ರೂ ತಗೋಬೋದು, ಬಟ್ ಪಿ ಅನ್ನೋದನ್ನ ನಾನು ತಗೊಳ್ತಾ ಇದ್ದೀನಿ. ಪಿ ಈಸ್ ಅ ಪಾಯಿಂಟರ್ ವಿಚ್ ಪಾಯಿಂಟ್ಸ್ ಟು ದ ಪ್ರೆಸೆಂಟ್ ನೋಡ್, ಓಕೆನಾ. ಸೊ ನಾನು ಸ್ಟಾರ್ಟ್ ಎಲ್ಲಿಂದ ಬರಬೇಕು? ಸ್ಟಾರ್ಟಿಂದ ಬರಬೇಕು. ಸ್ಟಾರ್ಟಿಗೆ ಬರ್ತೀನಿ, ಸ್ಟಾರ್ಟನ್ನು ಪಿಗೆ ಹಾಕೊಳ್ತೀನಿ. ಸ್ಟಾರ್ಟಲ್ಲಿ ಎಷ್ಟಿದೆ ವ್ಯಾಲ್ಯೂ? 1000. ಈ 1000 ಎಲ್ಲಿಗೆ ಹಾಕ್ತೀನಿ? ಪಿಗೆ ಹಾಕ್ತೀನಿ. ಓಕೆ, ಪಿ ಇವಾಗ 1000 ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ, ರೈಟ್. ಈ 1000 ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾವುದು? ಫಸ್ಟ್ ನೋಡ್. ಸೊ ಪಿ ಅನ್ನೋದು ಇಲ್ಲಿಗೆ ಬರುತ್ತೆ ಈಗ, ಓಕೆ. ಸೊ ಪಿ ಅನ್ನೋದು ಇಲ್ಲಿಗೆ ಬಂದ ಮೇಲೆ ನೆಕ್ಸ್ಟ್ ನಾನು ಈ ಬ್ಲಾಕಿಗೆ ಬರಬೇಕು. ಲಾಸ್ಟ್ ನೋಡಿಗೆ ಬರಲಿಕ್ಕೆ ಈ ಬ್ಲಾಕಿಗೆ ಬರಬೇಕು. ಈಗ ಲಾಸ್ಟ್ ನೋಡನ್ನು ಇನ್ಸರ್ಟ್ ಮಾಡೋ ಹೆಂಗೆ ಮಾಡ್ತೀನಿ? ಇದು ನೋಡ್ ಸಿ. ಸೊ ಇಲ್ಲಿ ನಲ್ಲಿದೆ. ಈಗ ನಾನು ಹೊಸದಾಗಿ ಒಂದು ನೋಡನ್ನು ಕ್ರಿಯೇಟ್ ಮಾಡಿದರೆ ಈ ನೋಡ್ ಮೆಮೊರಿನಲ್ಲಿ ಎಲ್ಲೋ ಒಂದು ಕಡೆ ಇದೆ. ಸೊ ಈ ನೋಡನ್ನು ನಾನು ಎನ್ನಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈಗ ಈ ನೋಡಿಗೆ ಯಾವುದೊಂದು ಡೇಟಾ ಹಾಕ್ತೀನಿ, ಓಕೆ. ಡೇಟಾ ಹಾಕಿದ ಮೇಲೆ ಇದು ನನ್ನ ಲಾಸ್ಟ್ ನೋಡೇ ಆಗಿರುತ್ತೆ. ಹೊಸ ನೋಡ್ ನಾನು ಏನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಲಾಸ್ಟ್ ನೋಡೇ ಆಗಿರುತ್ತೆ, ರೈಟ್. ಲಾಸ್ಟ್ ನೋಡ್ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದು ಹೆಂಗೆ ಐಡೆಂಟಿಫೈ ಮಾಡ್ತೀವಿ? ದಿಸ್ ಇಸ್ ಮೈ ಲಾಸ್ಟ್ ನೋಡ್ ಆಫ್ ದಿ ಲಿಸ್ಟ್ ಅಂತ. ವೆನ್ ಐ ಹ್ಯಾವ್ ನಲ್ ಇನ್ ದ ಲಿಂಕ್ ಫೀಲ್ಡ್ ಆಫ್ ಮೈ ಲಾಸ್ಟ್ ನೋಡ್, ಆಗ ಇದು ನನ್ನ ಲಾಸ್ಟ್ ನೋಡ್. ಸೊ ಇದು ಲಾಸ್ಟ್ ನೋಡೇ ಆಗಿರೋದ್ರಿಂದ, ಅಟ್ ದಿ ಎಂಡ್ ಆಗಿರೋದ್ರಿಂದ ಲಾಸ್ಟ್ ನೋಡೇ ಆಗಿರುತ್ತೆ. ಲಾಸ್ಟ್ ನೋಡಿನ ಲಿಂಕ್ ಫೀಲ್ಡ್ ಯಾವಾಗಲೂ ನಲ್ಲೇ ಆಗಿರುತ್ತೆ, ಓಕೆ. ಸೊ ಈಗ ಇದು ಲಾಸ್ಟ್ ನೋಡ್.
ಆದರೆ ಲಿಸ್ಟಲ್ಲಿ ಆಲ್ರೆಡಿ ಒಂದು ಲಾಸ್ಟ್ ನೋಡ್ ಇದೆ. ಈಗ ಇದನ್ನು ನಾನು ಲಾಸ್ಟ್ ನೋಡ್ ಅಲ್ಲ, ದಿಸ್ ಇಸ್ ಮೈ ಲಾಸ್ಟ್ ನೋಡ್, ಹೊಸ ನೋಡ್ ನನ್ನ ಲಾಸ್ಟ್ ನೋಡ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಐ ಹ್ಯಾವ್ ಟು ಲಿಂಕ್ ದಿಸ್ ನೋಡ್ ಟು ದಿಸ್ ನೋಡ್. ಸೊ ಹಾಗಾದರೆ ಇಲ್ಲೇನು ಬರುತ್ತೆ, ನಲ್ ಬದಲಿಗೆ ಇಲ್ಲಿ ನಲ್ ಬದಲಿಗೆ ಎನ್ ಬರುತ್ತೆ. ಎನ್ ಅಂತ ಹೇಳುವಾಗ ಎನ್ನಿನ ಅಡ್ರೆಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಟು ಪರ್ಫಾರ್ಮ್ ಇನ್ಸರ್ಷನ್ ಅಟ್ ದಿ ಎಂಡ್. ಸೊ ಆ ರೀತಿ ಮಾಡಲಿಕ್ಕೆ ನಾನು ಲಾಸ್ಟ್ ನೋಡ್ವರೆಗೆ ಹೋಗಬೇಕು. ಪಿ 1000 ಬರ್ತೀನಿ ಬಿಕಾಸ್ ಸ್ಟಾರ್ಟ್ನಲ್ಲಿ ನಂಗೆ ಗೊತ್ತಿದೆ. ಸೊ ಪಿ ಈಕ್ವಲ್ ಸ್ಟಾರ್ಟ್ ಅಂತ ಹೇಳುವಾಗ ಪಿ 1000 ಪಾಯಿಂಟ್ ಮಾಡ್ತಾ ಇರುತ್ತೆ. ಈಗ ನಾನು ನೆಕ್ಸ್ಟಿಗೆ ಹೋಗ್ಬೇಕಂದ್ರೆ ಪಿ, ಓಕೆ, ಇಲ್ಲಿಂದ ಇಲ್ಲಿಗೆ ಬರಬೇಕು ಪಿ. ಈಗ 2000 ಬರಬೇಕಂದ್ರೆ 2000 ಈ ನೋಡ್ನಲ್ಲಿ ಎಲ್ಲಿ ಸಿಗುತ್ತೆ ನನಗೆ, ಲಿಂಕ್ ಫೀಲ್ಡ್ನಲ್ಲಿ ಸಿಗುತ್ತೆ. ವಿಚ್ ಮೀನ್ಸ್ 2000 ಪಿಗೆ ಬರಬೇಕಂದ್ರೆ ವಿಚ್ ಇಂಪ್ಲೈಸ್ ಇದು ಪಿ ಸ್ಟಾರ್ಟ್, ಹೌದಾ. ನೆಕ್ಸ್ಟ್ ಪಿಯನ್ನು ಪಿಗೆ ಇದು ಪಿ ಆಗಿತ್ತು ಫಸ್ಟಿಗೆ, ಲಿಂಕ್ ಫೀಲ್ಡ್ ಆಫ್ ಪಿ, ಇದನ್ನು ನಾನು ಎಲ್ಲಿಗೆ ಹಾಕ್ತಾ ಇದ್ದೀನಿ, ನೆಕ್ಸ್ಟ್ ಅದೇ ಪಾಯಿಂಟ್ ಮಾಡ್ತಾರೆ ಪಿ, ಸೊ ಪಿಗೆ ಹಾಕ್ತಾ ಇದ್ದೀನಿ. ರೈಟ್, ಪಿ ಅಂತ ಹೇಳುವಾಗ ಈ ಕೇಸ್ನಲ್ಲಿ 1000 ಇದೆ, 1000 ಲಿಂಕ್ ಆಫ್ 1000 2000 ಸಿಗುತ್ತೆ. ಈ 2000 ಪಿಗೆ ಹಾಕಿದರೆ ಪಿ ಫಸ್ಟ್ ಬ್ಲಾಕ್ನಿಂದ ಸೆಕೆಂಡ್ ಬ್ಲಾಕ್ಗೆ ಮೂವ್ ಆಗುತ್ತೆ. ರೈಟ್, ಸೊ ಮೂವ್ ಆಯ್ತಾ. ಸೊ ಆ ರೀತಿ ಮಾಡಲಿಕ್ಕೆ ನಾನು ಈ ರೀತಿ ಬರ್ಕೊಂಡೆ, ಪಿ ಇಂಪ್ಲೈಸ್ ಲಿಂಕ್ ಆಫ್ ಪಿ. ನೆಕ್ಸ್ಟ್ ಈಗ ಪಿ 2000 ಇದೆ. ಈಗ 2000 ನಾನು 3000ಗೆ ಹೋಗಬೇಕು. ಈ ಬ್ಲಾಕಲ್ಲಿ ಇದ್ದೀನಿ, ಸೆಕೆಂಡ್ ಬ್ಲಾಕ್ನಲ್ಲಿ ಇದ್ದೀನಿ, ಐ ಮೀನ್ ಸೆಕೆಂಡ್ ನೋಡ್ನಲ್ಲಿ ಇದ್ದೀನಿ. ಸೆಕೆಂಡ್ ನೋಡ್ನಲ್ಲಿ ಮೂರನೇ ನೋಡಿನ ರೆಫರೆನ್ಸ್ ಎಲ್ಲಿ ಸಿಗುತ್ತೆ ನನಗೆ, ಲಿಂಕ್ನಲ್ಲಿ ಸಿಗುತ್ತೆ. ಲಿಂಕ್ ಆಫ್ ಪಿ ಅಂದರೆ ಎಷ್ಟು, 2000, ಲಿಂಕ್ ಆಫ್ ಪಿ ವಿಚ್ ಮೀನ್ಸ್ ಲಿಂಕ್ ಆಫ್ 2000. ಲಿಂಕ್ ಆಫ್ 2000ನಲ್ಲಿ ಎಷ್ಟು, 3000 ಇದೆ. ಆ 3000ಅನ್ನು ಮತ್ತೆ ನಾನು ಪಿಗೆ ಹಾಕ್ತೀನಿ, ವಿಚ್ ಮೀನ್ಸ್ ಪಿ ಇವಾಗ ಇದನ್ನ ಪಾಯಿಂಟ್ ಮಾಡ್ತಾ ಇದೆ. ಸೊ ಪಿ ಈಕ್ವಲ್ಸ್ ಟು 3000. ರೈಟ್, ಸೊ ಈಗ ನೀವು ನೋಡಿದರೆ ನಾನು ನೆಕ್ಸ್ಟ್ ಫರ್ದರ್ ಹೆಂಗೆ ಮೂವ್ ಆದರೂ ಕೂಡ ಇದೇ ಸ್ಟೇಟ್ಮೆಂಟ್ಸ್ ರಿಪೀಟ್ ಆಗುತ್ತೆ. ಪಿ ಲಿಂಕ್ ಆಫ್ ಪಿ ಈಕ್ವಲ್ಸ್ ಲಿಂಕ್ ಆಫ್ ಪಿ, ಇದೇ ರಿಪೀಟ್ ಆಗುತ್ತೆ. ಪಿ ಫಸ್ಟಿಗೆ ನಾನು ಸ್ಟಾರ್ಟನ್ನು ಹಾಕಿದ ಮೇಲೆ ಬಾಕಿದಿಷ್ಟು ಸಿಮಿಲರೇ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಏನು ಮಾಡಿಕೊಂಡೆ, ಇದನ್ನ ನಾನು ಲೂಪ್ ಒಳಗೆ ಹಾಕ್ಕೊಂಡೆ. ಸ್ಟಾರ್ಟ್ ಮಾಡ್ಕೊಳ್ತೀನಿ, ಲೂಪ್ ಒಳಗೆ ಹಾಕ್ಕೊಳ್ತೀನಿ. ರೈಟ್, ಸೊ ದಿಸ್ ಗಿವ್ಸ್ ಮೀ ದ ಟ್ರಾವರ್ಸಲ್. ಸೊ ಟ್ರಾವೆಲ್ ಮಾಡ್ಕೊಂಡು ಬಂದೆ ಲಾಸ್ಟ್ ನೋಡ್ವರೆಗೆ. ಟ್ರಾವೆಲ್ ಈಗ ಲಾಸ್ಟ್ ನೋಡ್ನಲ್ಲಿ ಪ್ರೆಸೆಂಟ್ ಇದ್ದೀನಿ. ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಫಸ್ಟ್ ಪಿಯನ್ನು ಸ್ಟಾರ್ಟಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಲಿಂಕ್ ಆಫ್ ಪಿಯನ್ನು ಪಿಗೆ ಹಾಕ್ತಾ ಇದ್ದೀನಿ. ಓಕೆ, ಸೊ ಎಲ್ಲಿವರೆಗೂ, ಲಾಸ್ಟ್ ನೋಡ್ ಸಿಗೋವರೆಗೂ. ಲಾಸ್ಟ್ ನೋಡ್ ಹೆಂಗೆ ಸಿಗುತ್ತೆ, ಹೆಂಗೆ ಗೊತ್ತಾಗುತ್ತೆ, ಲಾಸ್ಟ್ ನೋಡ್ನಲ್ಲಿ ನಲ್ ವ್ಯಾಲ್ಯೂ ಇರುತ್ತೆ. ಸೊ ನಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳುವಾಗ ದೇರ್ ಈಸ್ ಅನದರ್ ನೋಡ್, ಮೂವ್ ಆನ್ ಟು ನೆಕ್ಸ್ಟ್ ನೋಡ್. This is not null, move on to next node. This is null, come out of the loop, end my process. So end ಮಾಡುವಾಗ, traversal end ಮಾಡುವಾಗ now my P is pointing here. So ಹಾಗಾದರೆ P ನಲ್ಲಿ ವ್ಯಾಲ್ಯೂ ಎಷ್ಟು ಬರುತ್ತೆ, P equals to 3000. P equals to 3000, right? So it is to traversal. Traversal ಯಾಕೆ, to move to the last node. Okay, that's traversal. Fine. So at the end correct ಆಗಿ ಅರ್ಥ ಮಾಡ್ಕೊಳ್ಳಿ. in the middle at the desired position, ಸೊ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅದು ತುಂಬ ಈಸಿ ಆಗೋಗುತ್ತೆ ನಿಮಗೆ. ರೈಟ್, ನಾನೀಗ ಲಾಸ್ಟ್ ನೋಡಲ್ಲಿ ಇದ್ದೀನಿ, ಒರಿಜಿನಲ್ ಲಿಸ್ಟಿನ ಲಾಸ್ಟ್ ನೋಡಲ್ಲಿ ಇದ್ದೀನಿ. ಇವಾಗ ನಾನೇನು ಮಾಡ್ತೀನಿ, ಹೊಸದಾಗಿ ಒಂದು ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಹೊಸದಾಗಿ ಒಂದು ನೋಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಸೊ ಈಗ ನಂತರ ಪಿ ಈಕ್ವಲ್ಸ್ ಟು 3000 ಇದೆ, ನೆನಪಿರಲಿ, ಪಿ ಈಕ್ವಲ್ಸ್ ಟು 3000. ಸೊ ಹೊಸ ನೋಡನ್ನು ಕ್ರಿಯೇಟ್ ಮಾಡೋದು ಹೆಂಗೆ, ನಾನು ಒಂದು ಹೊಸ ನೋಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಅದನ್ನ ನಾನು ಎನ್ ಅಂತ ಹೇಳಿ ತಗೊಳ್ತೀನಿ. ಎನ್ ಈಕ್ವಲ್ಸ್ ಟು ನ್ಯೂ ನೋಡ್. ಸೊ ಎನ್ ಅನ್ನೋದು ಒಂದು ನ್ಯೂ ನೋಡ್. ಸೊ ಇದನ್ನ ನೀವು ಪ್ರೋಗ್ರಾಮ್ನಲ್ಲಿ ಬರೆಯೋದು ಹೆಂಗೆ ಬರೀತೀರಾ, ಓಕೆ, ಸ್ಟ್ರಕ್ಟ್ ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ, ಸ್ಟ್ರಕ್ಚರ್ಸನ್ನು ಯೂಸ್ ಮಾಡಿ. ಓಕೆ, ಅದನ್ನ ನಾನು ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ, ಈಗ ಸದ್ಯಕ್ಕೆ ಬೇಡ. ಫೈನ್, ನ್ಯೂ ನೋಡ್ ಅಂತ ಹೇಳುವಾಗ ಈ ರೀತಿ ಬರೆಯುವಾಗ ನನಗೆ ಒಂದು ಹೊಸ ನೋಡ್ ಕ್ರಿಯೇಟ್ ಆಗುತ್ತೆ.
ಹೊಸ ನೋಡ್ ಕ್ರಿಯೇಟ್ ಆಗುತ್ತೆ. ನೋಡ್ ಅಂತ ಹೇಳುವಾಗ ಐ ಹ್ಯಾವ್ 2 ಫೀಲ್ಡ್ಸ್, ರೈಟ್. ಇದು ನನ್ನ ಹೊಸ ನೋಡ್ ಕ್ರಿಯೇಟ್ ಮಾಡುತ್ತೆ. ಈ ನೋಡನ್ನು ನಾನು ಏನಂತ ಹೇಳಿ ಕರಿತಾ ಇದ್ದೀನಿ, ಎನ್ ಅಂತ ಹೇಳಿ ಕರಿತಾ ಇದ್ದೀನಿ. ವಿಚ್ ಮೀನ್ಸ್ ಇದಕ್ಕೂ ಕೂಡ ಒಂದು ಅಡ್ರೆಸ್ ಇರುತ್ತೆ. ಸೊ ಈ ಅಡ್ರೆಸ್ ಸಪೋಸ್ 7000 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈಗ ಎನ್ ಅಂತ ಹೇಳುವಾಗ 7000, ವಿಚ್ ಮೀನ್ಸ್ ಎನ್ ಈಕ್ವಲ್ಸ್ ನ್ಯೂ ನೋಡ್ ಅಂತ ಹೇಳಿದ್ರೆ ಎನ್ ಅನ್ನೋ ಒಂದು ಅಡ್ರೆಸ್ನಲ್ಲಿ, ಈ ಅಡ್ರೆಸ್ನಲ್ಲಿ ಒಂದು ಹೊಸ ನೋಡ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅನ್ನೋ ಮೀನಿಂಗ್. ಓಕೆ, ಸೊ ಕ್ರಿಯೇಟ್ ಮಾಡಿದ ಮೇಲೆ ಫಸ್ಟ್ ನಾನು ಇದಕ್ಕೆ ವ್ಯಾಲ್ಯೂಸ್ ಅನ್ನು ಹಾಕ್ಬಿಡ್ತೀನಿ. ಸೊ ಡೇಟಾ, ಇದು ಡೇಟಾ ಫೀಲ್ಡ್, ಇದು ಲಿಂಕ್ ಫೀಲ್ಡ್, ರೈಟ್. ಡೇಟಾ ಫೀಲ್ಡ್ ಆಫ್ ಮೈ ನ್ಯೂ ನೋಡ್, ಅದನ್ನ ನಾನು ಏನಂತ ಹೇಳಿ ತಗೊಂಡಿದ್ದೀನಿ, ಅದಕ್ಕೆ ಒಂದು ವ್ಯಾಲ್ಯೂನ ಹಾಕ್ತೀನಿ. ಸೊ ವ್ಯಾಲ್ಯೂ ಈ ಕೇಸ್ನಲ್ಲಿ ನಾನು ಝೆಡ್ ಅನ್ನು ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಝೆಡ್ ಹಿಂಗೆ ಹಾಕ್ತೀನಿ. ಜನರಲೈಸ್ ಮಾಡಿ ಬರೆಯುವಾಗ ಐ ಇನ್ಸರ್ಟ್ ಆನ್ ಐಟಮ್ ಆರ್ ಎಲಿಮೆಂಟ್ ಆರ್ ವ್ಯಾಲ್ಯೂ. ಸೊ ಹೀಗೆ ಬರಿಬೋದು. ಸೊ ಐಟಮ್ ಅಂತಾದರೂ ಬರೀರಿ, ಎಲಿಮೆಂಟ್ ಆದರೂ ಬರೀರಿ, ವ್ಯಾಲ್ಯೂ ಅಂತಾದರೂ ಬರೀರಿ, ನಿಮ್ಮ ಇಷ್ಟ. ಓಕೆ, ನಾನು ಐಟಮ್ ಅಂತ ತಗೊಳ್ತೀನಿ. ಸೊ ಝೆಡ್ ಬಂತು. ಇದು ನನ್ನ ಲಾಸ್ಟ್ ನೋಡೇ ಆಗಿರುತ್ತೆ. ಲಿಸ್ಟ್ಗೆ ನಾನು ಸೇರಿಸಿರಿ ಲಾಸ್ಟ್ ನೋಡೇ ಆಗಿರುತ್ತೆ. ಲಾಸ್ಟ್ ನೋಡ್ ಅಂತ ಹೇಳುವಾಗ ಇದರಲ್ಲಿ ಏನು ಬರುತ್ತೆ, ಲಿಂಕ್ ಫೀಲ್ಡ್ನಲ್ಲಿ ಯಾವಾಗಲೂ ನಲ್ ಅನ್ನೋದೇ ಬರುತ್ತೆ. ಯಾಕೆಂದರೆ ಇದು ನನ್ನ ಲಾಸ್ಟ್ ನೋಡ್ ಆಫ್ ದಿ ಲಿಸ್ಟ್. ಸೊ ಲಿಂಕ್ ಫೀಲ್ಡ್ ಆಫ್ ಮೈ ನ್ಯೂ ನೋಡ್, ಇದಕ್ಕೆ ನಾನು ನಲ್ ಅನ್ನು ಪ್ಲೇಸ್ ಮಾಡ್ತೀನಿ, ರೈಟ್. ಸೊ ನಲ್ ಅನ್ನು ಪ್ಲೇಸ್ ಮಾಡುವಾಗ ನಲ್ ಬರುತ್ತೆ ಇಲ್ಲಿ ಹೀಗೆ. ಸೊ ಈಗ ನನ್ನ ನೋಡ್ ರೆಡಿ ಆಗಿದೆ. ಈ ರೆಡಿ ಆಗಿರುವಂಥ ನೋಡನ್ನು ನಾನು ಎಲ್ಲಿಗೆ ಸೇರಿಸಬೇಕು, ಈ ನನ್ನ ಒರಿಜಿನಲ್ ಲಿಸ್ಟಿಗೆ ಸೇರಿಸಬೇಕು. ಒರಿಜಿನಲ್ ಲಿಸ್ಟಿಗೆ ಸೇರಿಸೋದಂತ ಹೇಳಿದ್ರೆ ಇದು ನನ್ನ ಲಾಸ್ಟ್ ನೋಡ್ ಆದರೆ ಲಾಸ್ಟ್ ಬಟ್ 1 ನೋಡ್ ಯಾವುದು, ಇದು, ರೈಟ್. ಈಗ ಈ ನೋಡ್ನಿಂದ ನಾನು ಲಿಂಕನ್ನು ಪ್ರೊವೈಡ್ ಮಾಡಬೇಕು. ಲಿಂಕನ್ನು ಪ್ರೊವೈಡ್ ಮಾಡಬೇಕಂದ್ರೆ ಈ ನಲ್ಲಿರೋ ಜಾಗದಲ್ಲಿ 7000 ಬರಬೇಕು. 7000 ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾವುದು, ಸೊ ಎನ್ ಅಂದ್ರೆ ಎಷ್ಟು, 7000. ಪಿ ಅಂದ್ರೆ ಎಷ್ಟು, 3000. ಇದು ನೆನಪಿರ್ಬೇಕು ನಿಮಗೆ. ಓಕೆ, ಈಗ ನಾನು ಏನು ಮಾಡಬೇಕು, ಈ ನಲ್ ಅನ್ನೋ ಜಾಗದಲ್ಲಿ 3000 ಇಂದ ನಲ್ ಲಿಂಕ್ ಫೀಲ್ಡ್ನಲ್ಲಿ ಬರೋ ನಲ್ ಅನ್ನೋ ಪ್ಲೇಸಿಗೆ ನಾನು 7000 ಅನ್ನು ರೀಪ್ಲೇಸ್ ಮಾಡಬೇಕು. 7000 ಹೆಂಗೆ ಸಿಗುತ್ತೆ ನನಗೆ, ಎನ್ನಿಂದ ಸಿಗುತ್ತೆ, ರೈಟ್. ಸೊ ಈ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಇದನ್ನ ಅಳಿಸ್ಬೇಕಂದ್ರೆ ಫಸ್ಟ್ ನಾನು ಲಿಂಕ್ ಫೀಲ್ಡ್ ಆಫ್ ಪಿ ಅಂದ್ರೆ ಎಷ್ಟು, 3000. ಲಿಂಕ್ ಫೀಲ್ಡ್ ಆಫ್ ಪಿ ಅಂತ 3000 ಅಂತ ಹೇಳುವಾಗ ನನಗೆ ಈ ಜಾಗ ಸಿಗುತ್ತೆ, ರೈಟ್. ಲಿಂಕ್ ಫೀಲ್ಡ್ ಆಫ್ ಪಿ, ಅದಕ್ಕೆ ನಾನು ಏನನ್ನ ಹಾಕಬೇಕು, 7000 ಹಾಕಬೇಕು. 7000 ಎಲ್ಲಿ ಸಿಗುತ್ತೆ ನನಗೆ, ಎನ್ ನಲ್ಲಿ ಸಿಗುತ್ತೆ, ಎನ್. ಸೊ ಈಗ ನನಗೆ ಇಲ್ಲಿ 7000 ಬರುತ್ತೆ, ವಿಚ್ ಮೀನ್ಸ್ ನೌ ಐ ಆಮ್ ಪಾಯಿಂಟಿಂಗ್ ಟು ದಿಸ್ ಬ್ಲಾಕ್, ದಿಸ್ ನೋಡ್. ಓಕೆ, ಸೊ ಇವಾಗ ನೀವು ನೋಡಿದರೆ ಫಸ್ಟ್ ನೋಡ್, ಸೆಕೆಂಡ್ ನೋಡ್, 3ನೇ ನೋಡ್, 4ನೇ ನೋಡ್. ಸೊ ಟ್ರಾವರ್ಸಲ್ ಮಾಡಿದರೂ ಕೂಡ ನನಗೆ ಒಂದು ಸೀಕ್ವೆನ್ಸ್ನಲ್ಲಿ ಸಿಗ್ತಾ ಇದೆ. ದಿಸ್ ವಿಲ್ ಬಿ ಮೈ ಲಾಸ್ಟ್ ನೋಡ್. ಈ ನೋಡ್ಗೆ ಬಂದ ತಕ್ಷಣ ಟ್ರಾವರ್ಸಲ್ ಎಂಡ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಟ್ರಾವರ್ಸಲ್. ಸೊ ಈಗ ನೀವು ಇದನ್ನ ಅಬ್ಸರ್ವ್ ಮಾಡಿದರೆ, ಸೊ ಇದೇ ಕೋಡನ್ನು ನಾನು ಇಲ್ಲಿ ಬರೆದಿರೋದು. ಫಸ್ಟ್ ನಾನು ನೋಡನ್ನು ಕ್ರಿಯೇಟ್ ಮಾಡಿಕೊಂಡೆ. ನೆಕ್ಸ್ಟ್ ಕ್ರಿಯೇಟ್ ಮಾಡಿರೋ ನೋಡಿಗೆ ಡೇಟಾನ ಹಾಕಿದೆ. ಡೇಟಾ ಹಾಕಿದ ಮೇಲೆ ಲಾಸ್ಟ್ ನೋಡ್ ಆಗಿರೋದ್ರಿಂದ ನನಗೆ ಕನ್ಫರ್ಮ್ ಆಗಿ ಗೊತ್ತು ಲಾಸ್ಟ್ ನೋಡೋದು, ಹಾಗಾಗಿ ನಾನು ನಲ್ ಅಂತ ಹಾಕಿದ್ದೀನಿ, ಡೈರೆಕ್ಟಾಗಿ ಹಾಕಿಬಿಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಲಿಂಕ್ ಆಫ್ ಪಿ ಅಂದರೆ ಈ ನೋಡಿನ ಲಿಂಕ್ನಲ್ಲಿ ನಾನು ಏನನ್ನು ಪ್ಲೇಸ್ ಮಾಡಬೇಕು. ಸೊ ಅದನ್ನ ಮಾಡಿದ್ದೀನಿ. ಸೊ ಈ ರೀತಿ ಮಾಡಿದರೆ ನನಗೆ ಒಂದು ಹೊಸ ನೋಡ್ ಎಂಡ್ ಆಫ್ ದಿ ಲಿಸ್ಟ್ನಲ್ಲಿ ಇನ್ಸರ್ಟ್ ಆಗುತ್ತೆ. Okay, this is about insertion of a node at the end of the list.